ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನ್ ಸಾಹೇಬ್ರು ತುಂಬಾ ಖುಷಿಯಾಗಿರೋ ತರ ಇದೆ. ಅನ್ಕೊಂಡಿದ್ದಾದ್ರೇನೆ ಅಷ್ಟೊಂದು ಖುಷಿ ಆಗುತ್ತೆ. ಇನ್ ಅನ್ಕೊಳ್ದೆ ಇರೋದಾದ್ರೆ ಖುಷಿ ಆಗದೆ ಇರುತ್ತಾ? ಇದೇ ಖುಷಿಗೆ ನನ್ಗೇನ್ ಗಿಫ್ಟ್? ನೀನ್ ಏನ್ ಕೇಳಿದ್ರು ಕೊಡಿಸ್ತೇನೆ. ಸುಮ್ನೆ ಹೇಳ್ತೀಯ, ಕೊಡ್ಸಲ್ಲ ಏನಿಲ್ಲ. ಇವತ್ತು ಆಗ್ತಿರೋ ಖುಷಿಗೆ ಒಂದಲ್ಲ, ನೀನ್ 10 ಕೇಳಿದ್ರು ಕೊಡಿಸ್ತೇನೆ. ಅಯ್ಯಯ್ಯೋ, ಹತ್ತೆಲ್ಲ ಬೇಡ, ನಿನಗೆ ಕಷ್ಟ ಆಗುತ್ತೆ. ಆದ್ರೆ ನಾನ್ ಕೇಳೋ ಒಂದು ಇಲ್ಲ ಅನ್ನೋ ಹಾಗಿಲ್ಲ. ಮಿಸ್ ಆಗಲ್ಲ ಹೇಳು. ಅದು ನನ್ಗೆ ನಿಧಿ ತರ ಅದಕ್ಕೆ ಬೇಕು. ಏನು ಮಾತೇ ಇಲ್ಲ, ಸೈಲೆಂಟ್ ಆಗ್ಬಿಟ್ಟಿದ್ಯಾ? ಏನೋ ಗೊಂಬೆ ಗಿಫ್ಟ್ ಕೇಳ್ತೀಯ ಅಂದ್ರೆ ಏನೇನೋ ಕೇಳ್ತಿದ್ಯಲ್ಲ, ಆಗಲ್ಲ ಹೋಗು. ನನ್ ಗಿಫ್ಟೇ ಅಣ್ಣ ಕೇಳಿದ್ದು, ಅದ್ಕೇನೆ ನನ್ ಗಿಫ್ಟ್. ನಿಧಿ ತರ ಅದ್ಕೇನೆ ಬೇಕು. ಆಗಲ್ಲ ಅನ್ನೋ ಆಗಿಲ್ಲ, ಮಾತ್ ಕೊಟ್ಟಾಗಿದೆ. ಸುಮ್ನಿರೋ, ಅದೆಲ್ಲ ತಮಾಷೆ ಮಾಡೋ ವಿಷಯ ಅಲ್ಲ. ನೀನ್ ಇನ್ನೊಂದ್ಸಲ ಈ ತರ ವಿಷಯ ಎಲ್ಲ ಎತ್ತಬಾರ್ದು. ಯಾಕೆ? ಅವಳಿಗೇನ್ ಕಮ್ಮಿ ಆಗಿದೆ? ನನಗಂತೂ ನಿಧಿನೇ ಅದಕ್ಕೆ ಆದ್ರೆ ಬೆಟರ್ ಅನ್ಸುತ್ತೆ. ಹೆಂಗೆ? ಜೊತೆಗೆ ನಿಂಗೂ ಅವಳಿಗೂ ಪಕ್ಕ ಮ್ಯಾಚ್ ಆಗುತ್ತೆ. ನಿಮ್ಮಿಬ್ರಲ್ಲಿ ಆ ಸ್ಪಾರ್ಕ್ ಇದೆ. ಮಾತಾಡೋಂಗಿಲ್ಲ ಅಂದ್ರೆ ಮಾತಾಡೋಂಗಿಲ್ಲ ಅಷ್ಟೇ. ಆಯ್ತು ಬಿಡಪ್ಪ, ನಾನ್ ಮಾತಾಡಲ್ಲ. ಕೆಳಗೆ ನಿಧಿನೇ ಬಂದಿದ್ದಾಳಲ್ಲ. ನಿಧಿನ? ಅದಕ್ಕೆ ನಿಧಿನ ಅಂತ ಕೇಳ್ತೀಯ? ನಿಧಿ ಬಂದಿದ್ದಾಳೆ ಅಷ್ಟೇ. ಆಹಾ, ಈಗ ತಾನೇ ಏನೂ ಇಲ್ಲ ನಿಮ್ ಮಧ್ಯ ಅಂದ್ರೆ. ದೇವ್ರೆ, ಅಣ್ಣ ಅಂತೂ ಎಲ್ರೂ ಖುಷಿಯಾಗಿಡೋಕ್ ಇಷ್ಟಪಡ್ತಾನೆ. ನಿಧಿ ಅವನ ಲೈಫಲ್ಲಿ ಬಂದ್ರೆ ಅವಳು ಅವನನ್ನ ಖುಷಿಯಾಗಿರೋ ತರ ಮಾಡೇ ಮಾಡ್ತಾಳೆ. ಪ್ಲೀಸ್ ಅವರಿಬ್ರು ಮದ್ವೆ ಆಗೋ ತರ ಮಾಡು. ಇತ್ತೀಚೆಗೆ ಯಾಕೋ ಮೆಮೊರಿ ಲಾಸ್. ಇಲ್ಲೇ ಇಟ್ಟಿದ್ನಲ್ಲ ಸಕ್ಕರೆ ಡಬ್ಬ, ಎಲ್ಲ ಅಲ್ಲಿಟ್ಟು ಸಕ್ಕರೆ ಡಬ್ಬ ಇಲ್ಲಿಗೆ ಹೇಗೆ ಬಂತು? ಒಂದ್ ವೇಳೆ ನಾನೇ ಬೀಳ್ಸಿದ್ನ? ಮತ್ತೆ ಇವಾಗ ಮೆಟ್ಕೊಂಡಿದ್ಯಾ ಈ ಮನೆಗೆ? ಏ ಲತಾ, ಕ್ಲೀನ್ ಮಾಡೆ. ಮತ್ತೆ ಕೂಗಾಡೋದಕ್ಕೆ ಬಂದೆ ಅಂತ ಯೋಚಿಸ್ತಾ ಇದೀಯಾ? ಮನೆಗೆ ಶತ್ರುಗಳೇ ಬಂದ್ರು ಆತಿಥ್ಯ ಮಾಡಬೇಕು ಅನ್ನೋದು ನಮ್ಮ ಸಂಪ್ರದಾಯ. ಅಂಥದ್ರಲ್ಲಿ ನಮ್ಮ ಅಮ್ಮನ ಮಿತ್ರಕೂಟನೇ ಬಂದಿದೆ. ಜೊತೆಗೆ ನಿನ್ನ ಹಿತೈಷಿ ನಿಧಿನೂ ಬಂದಿದ್ದಾಳೆ. ಹೋಗಿ ಸತ್ಕಾರ ಮಾಡು. ಅದನ್ನೇ ಹೇಳೋಣ ಅಂತ ಬರ್ತಿದ್ದೆ, ಅಷ್ಟ್ರಲ್ಲಿ ನೀನೇ ಸಿಕ್ಬಿಟ್ಟೆ. ಡ್ಯಾಡ್, ಅವನು ತಪ್ಪು ಮಾಡೋದಕ್ಕೆ ನೀವೇ ದಾರಿ ತೋರಿಸ್ತಿದ್ದೀರಾ? ಶಿಕ್ಷೆ ಕೊಡಬೇಕು ಅಂದ್ರೆ ಮೊದಲು ತಪ್ಪು ಮಾಡಕ್ ಬಿಡಬೇಕು. ನೋಡಿ, ಇವತ್ತು ಅವಳಿಗೆ ಈ ಮನೆ ಏನು ನಾನೇನು ಅನ್ನೋದನ್ನ ಅರ್ಥ ಮಾಡಿಸ್ತೀನಿ. ಬಂದಲ್ಲ ಯಜಮಾನ, ಬರ. ಸುಮ್ಮನಿರ, ನಿಧಿನ್ ಕರ್ಕೊಂಡೋಗಿ ಮನೆಯೆಲ್ಲ ತೋರ್ಸ್ಕೊಂಡ್ ಬಾ. ನಾನಾ? ಕರ್ಣ, ಹೆಣ್ಮಕ್ಳ ಹಬ್ಬ ಕಣೋ ಇದು. ಇಲ್ಲಿ ನಿಂಗೇನ್ ಕೆಲಸ ಇರುತ್ತೆ? ಕರ್ಕೊಂಡೋಗು.
ಗೂಗಲ್ ನೋಡಿ ಕಳೆದೋಗಂತದ್ದು ಏನಿತ್ತು? ಮತ್ತೆ ನಾನೇನಾದ್ರೂ ನೀರಿಗೆ ಬಿದ್ರೆ ನಿಮಗ್ ಕಾಪಾಡೋದಕ್ಕೆ ಕಷ್ಟ ಆಗುತ್ತಲ್ವಾ, ಅದಕ್ಕೆ ನಾನೇ ಆದಷ್ಟು ಬೇಗ ಕಲ್ತ್ಕೊಬಿಡೋಣ ಅಂತ. ಆಯ್ತು. ಯೂಶಲಿ ನಾನು ಸಂಜೆ ಇಲ್ಲೇ ಜಿಮ್ ಮಾಡೋದು, ಎಕ್ವಿಪ್ಮೆಂಟ್ಸ್ ಒಳಗಡೆ ಇದೆ. ಅಯ್ಯೋ ನನ್ ಕೈಲಾಗಲ್ಲಪ್ಪ. ಏನಾಗಲ್ಲ, ಜೋರಾಗಿ ಹೇಳ್ಬಿಟ್ನಾ? ಅದು ಕನ್ಸಲ್ಲಿ ನಿಮ್ಮನ್ನ. ಬನ್ನಿ ಹೋಗೋಣ. ಇದೆ ಅಲ್ವಾ ನಿಮ್ ರೂಮು? ಅಮರೈ ಅವರೇ ಅಲ್ವಾ ನಿಮ್ ತಾತ? ಇವ್ರು ಕಂಡ್ರೆ ನಿಮಗ್ ತುಂಬಾ ಇಷ್ಟ ಅಲ್ವಾ? ಗೌರವ. ಒಂದು ನಿಮಿಷ. ಇಷ್ಟೆಲ್ಲ ಜಾಗ ಇದ್ರು ಅವ್ರ ಹಾರ್ಟ್ ತಂದೆ ಫುಲ್ಲು ಖಾಲಿ ಬಿಟ್ಕೊಂಡಿದ್ದಾರೆ. ಅವ್ರಿಗೆ ಹಾರ್ಟು, ಈ ಗೋಡೆ ಮೇಲೆ ಆಟು, ಇದೆರಡು ನಾನೇ ನೋಡ್ಕೊಳ್ತೀನಿ. ಫಸ್ಟ್ ಈ ಗೋಡೆ ಮೇಲೆ ನಂದು ಒಂದು ಫೋಟೋನ ಹಾಕ್ಸ್ಬೇಕು, ಸಖತ್ತಾಗಿರುತ್ತೆ. ಆಮೇಲೆ ಇಲ್ಲೆಲ್ಲ ಖಾಲಿ ಜಾಗ ಇದೆಯಲ್ಲ, ಇಲ್ಲೆಲ್ಲ ಪುಟ್ಟ ಗೊಂಬೆ ಇಡಬೇಕು, ತುಂಬ ಕ್ಯೂಟಾಗಿರುತ್ತೆ. ಆಮೇಲೆ ಇಲ್ಲಿ ಫ್ಯಾಮಿಲಿ ಫೋಟೋನ ದೊಡ್ಡದಾಗಿ ಹಾಕ್ಸಿದ್ರೆ ಸಖತ್ತಾಗಿರುತ್ತೆ ನಿಧಿ. ನಾನು ಕೃಷ್ಣನ್ ಫೋಟೋನ ಎಲ್ಲ ಹಾಕ್ಸ್ಲಿ? ಇಲ್ಲ ಹಾಕ್ಸ್ಲಾ? ಬೇಡ ಬೇಡ ಬೇಡ. ತುಂಬ ಇನ್ವಾಲ್ವ್ ಆಗಿ ಏನು ನೋಡ್ತಾ ಇದ್ದೆ? ಇಷ್ಟ ಆಯ್ತಾ ರೂಮು? ಸರ್ ಹೇಗಿದ್ದೀರಾ ಸರ್? ನೀವು ಬಿಡಿ, ತುಂಬಾ ಖುಷಿಯಾಗೇ ಇರ್ತೀರಾ. ಅದ್ರಲ್ಲೂ ನಿಮ್ಮ ಮಗನ ತಂಟೆಗೆ ಬರೋರ್ನೆಲ್ಲ ದೂರ ಇಡ್ತೀನಿ ಅಂತ ನಾನು ಹೇಳಿದ್ಮೇಲೆ ನಿಮ್ ಖುಷಿ ಡಬಲ್ ಆಗೇ ಇರ್ಬೇಕು ಅಲ್ವಾ ಸರ್? ನಿನ್ನೆ ನೀನು ತುಂಬಾ ಜಾಣೆ ಅಂತ ಅನ್ಕೊಂಡ್ಬಿಟ್ಟಿದ್ಯಾ ಅಲ್ವಾ ಮರಿ? ಅನ್ಕೊಳ್ಳೋದೇನಿದೆ ಸರ್, MBBS ಓದಿ ಡಾಕ್ಟರ್ ಆಗ್ಬೇಕಂತ ಬಂದಿರೋಳು ನಾನು. ಇಲ್ಲ ಅಂದಿದ್ರೆ ಡುಮ್ಕಿ ಹೊಡೆದು ನಿಮ್ಮ ಮಗ ಸಂಜಯ್ ಇದನ್ನಲ್ಲ, ಅವನ್ ತರನೇ ನಿಮ್ ಕಾಲೇಜಲ್ಲೇ ಇರ್ಬೇಕಿತ್ತು. ಬೆಟ್ಟ ಇದ್ರು ಕಡ್ದು ಹಾಕ್ತೀನಿ ಅನ್ನೋ ಥರ ಮಾತಾಡ್ತಾ ಇದೀಯ. ಆಡು ಆಡು, ಆದ್ರೆ ಇವತ್ತು ಗೊತ್ತಾಗುತ್ತೆ ಬೆಟ್ಟ ಕಡಿತೀಯೋ. ಕರುನಾಡ ಕಣ್ಮಣಿಯು